ಕರುನಾಡ ತಾಯಿ ಅಮ್ಮ ಭುವನೇಶ್ವರಿ. ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನು ಈ ಹಿಂದೆಯೇ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಇವಾಗ ನೀವು ನೋಡ್ತಿರೋ ಈ ವಿಗ್ರಹ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುರಗಿರಿ ಭುವನೇಶ್ವರಮ್ಮನವ್ರ ವಿಗ್ರಹ. ಆದರೆ ಇದು ಹೊಸ ವಿಗ್ರಹ. ಈ ವಿಗ್ರಹದ ಮಹಿಮೆ, ಪವಾಡ, ಇದರ ಹಿನ್ನೆಲೆ ಏನು ಅನ್ನೋದನ್ನು ಸ್ವತಃ ಲಕ್ಷ್ಮಣ ಗುರುಗಳೇ ನಮ್ಮೆಲ್ಲರ ಹತ್ರ ಹೇಳಿದ್ದಾರೆ. ತಾವುಗಳು ಕೇಳಿಸ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಅದು ನನಗೆ ಮಾರಿ ಯಾಕಂತ ತಾವೆಲ್ಲರೂ ತಾಯಿ ಏನ್ ಮಾಡಿಸ್ಬೇಕನ್ನೋದನ್ನ ತಮ್ಮ ಮುಖೇನೆ ಮಾಡಿಸ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಅಮ್ಮನವರ ಮೂರ್ತಿ ಬಂದಿರುವಂತದ್ದೇನು ಅಂದ್ರೆ ಆ ಸಾಕ್ಷಾತ್ ತಾಯಿನೇ ಇಲ್ಲಿ ಬಂದಿರೋದ್ರಿ. ಅದು ಯಾಕೆ ಬಂದಿದ್ದಾಳ ಅಮ್ಮ ಅಂದ್ರೆ ಇಲ್ಲಿ ಇರುವಂತ ನಿಮ್ಮೆಲ್ಲ ಪೂಜಾ ಫಲ, ನಿಮ್ಮೆಲ್ಲರ ಭಕ್ತಿಯ ಫಲ, ಆ ಫಲದ ಪುಣ್ಯದ ಫಲವನ್ನ ಏನೈತಲ್ರಿ ಇವತ್ತು ದಾರಿ ಇಳಿಸಿರ್ಲೇನೋ ಅನ್ಸತ್ರಿ ನನಗ್ರಿ. ಯಾಕಂದ್ರೆ ನೋಡ್ರಿ, ಅಮ್ಮನವರ ಈ ಮೂರ್ತಿಯನ್ನು ಮಾಡಿಸ್ಬೇಕನ್ನೋ ವಿಚಾರಗಳನ್ನ ಅಮ್ಮನವರ ದೀಪಾವಳಿ ಪಾಡ್ಯದ ದಿನದಂದೇನೆ ಈ ಉಲ್ಲೇಖವನ್ನ ಹೇಳಿದಾರ್ರಿ. ಅವತ್ತಿನ ದಿನ ಹೇಳನತ್ಲೆ ಏನ ಮಾಡಿದೀವಿ ಅಂದ್ರೆ ರೀ, ಹೇಗ್ ಮಾಡೋದು, ಎಲ್ಲಿ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತದೆ. ಈ ಮೂರ್ತಿ ತಯಾರಿ ಆಗೋ ತನಕ ಇದಕ್ಕೆ ಮುಖ್ಯ ಪಾತ್ರವನ್ನು ವಹಿಸಿರೋರು ವೆಂಕಟೇಶ್ ಅವ್ರಿ. ಸಂವಿಧಾನದಲ್ಲಿ ಏನೇ ಒಂದು ಕಾರ್ಯಗಳು ನಡಿಬೇಕಾದ್ರೂ ಸಹಿತ ಅವನೇ ಎಲ್ಲಾ ಭಾಷೆಗಳು ಮಾತಾಡ್ತಾನ್ರಿ ಅವನು. ಅಂದ್ರೆ ನಮ್ಮ ಉಳಿದವ್ರಿಗೆ ಯಾರಿಗೂ ಆ ಭಾಷೆ ವೈವಿಧ್ಯ ಇದಿಲ್ರಿ, ಹಿಡಿತಾ ಇಲ್ಲ ರೀ. ಅದಕ್ಕೆ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿರೋ ಕಾರಣಕ್ಕಾಗಿ ಅವನನ್ನ ಸಂಪರ್ಕ ಮಾಡ್ಕೊಂಡು ಅಮ್ಮ ಹೇಳೋ ವಿಚಾರದಂತೆ ಅವ್ನ ಮೂರ್ತಿ ಮಾಡ್ಬೇಕಾಗೈತಿ ಅಂತ ಕೇಳಿದಾಗ್ರಿ. ಹೇಗಮ್ಮ ಅಂತ ಮೊದ್ಲು ಅಮ್ಮನ ಹತ್ತಕ್ಕೆ ಹೋಗಿ ಕೇಳಿದಾಗ ಅಮ್ಮ ಹೇಳಿದ್ರು 21 ಇಂಚ್ ಇರ್ಬೇಕು ಎತ್ತರಕ್ಕೆ. ಏನೈತೆಲ್ಲ ಅದು ಯಾವ ಭಂಗಿ ಒಳಗಿರ್ಬೇಕು ಅಂದ್ರೆ ಅಮ್ಮನವರು ಕುಂತಿರೋ ಭಂಗಿ ಇರ್ಬೇಕು ಅಂತ ಹೇಳಿದ್ದೇವೆ. ಈ ಗರ್ಭಗುಡಿಯಲ್ಲಿ ಅಮ್ಮನವರು ಕುಳಿತಿರೋದು ಹೀಗೆ. ಗರ್ಭಗುಡಿಯಲ್ಲಿರೋ ಮೂರ್ತಿ ಸೈಜ್ನು 21 ಇಂಚೇ ರೀ. ಅಲ್ಲಿರೋ ಮುಖದ ಎಷ್ಟೈತೆ ಅಷ್ಟೇ ಐತ್ರಿ ಇದು ಅಮ್ಮಂತರಿ. ಅಲ್ಲಿ ಅಮ್ಮನವ್ರ ಕೈಯಲ್ಲಿ ಪಾಶ ಅಂಕುಶ ಐತ್ರಿ, ಅಭಯ ಹಸ್ತ ಐತ್ರಿ ಅಮ್ಮನವ್ರ ಕೈಯಲ್ಲಿ. ಈಗ ಹೇಗೊಂದ್ ಕಾಲ್ ಕೆಳಗಡೆ ಬಿಟ್ಟು ಕೈಗಳ ಹೀಗೆ ಕುಂತಿರೋ ಭಂಗಿ ರೀ ಅದು ಅಲ್ಲಿ ಗರ್ಭಗುಡಿಯಲ್ಲಿ ಇರೋದು ನೋಡಿ. ಅದನ್ನ ಮಾಡ್ಬೇಕಾದ್ರೂ ಹಾಗೆ ಹೇಳಿದ್ದಾರೆ ಅಮ್ಮನವ್ರು. ಅದಕ್ಕಾಗಿ ಅದ್ರ ಮೇಲೆ ಸರ್ಪದ ಹೆಡೆ ಇಲ್ಲ, ಇಲ್ಲಿ ಸರ್ಪದ ಹೆಡೆ ಐತ್ರಿ. ಆದ್ರೆ ಅಮ್ಮ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ 3 ಲೋಕ ಸೂಚಿಸುವಂತ ಏನಂದ್ರೆ 3 ಸಿಂಬೆ ಸುತ್ತಿರುವಂತ ಹಾವಿರ್ಬೇಕು. ಪಾತಾಳ ಲೋಕ, ಭೂಲೋಕ, ದೇವಲೋಕನು 3 ಸುತ್ತಿಂದ ಸರ್ಪದ ಇದರಲ್ಲಿ ಅದನ್ನ ಬರೆದಿಟ್ಕೊಂಡ್ರಿ. ಆ ನಂತರದಲ್ಲಿ ಏನು ಅಮ್ಮ ಹೇಳ್ತಾಳೆ ಅಂದ್ರೆ, ಈಗ ಅಮ್ಮನ ಲಕ್ಷ್ಮಿ ಅಷ್ಟಕ ಹೇಳಿದ್ರಿ ನೋಡ್ರಿ ತಾವು. ಅದ್ರೊಳಗೆ ಏನಂದ್ರೆ ಶಂಖ ಚಕ್ರ ಗದಾ ಹಸ್ತೆ ಅಂತ ಹೇಳ್ತೀರಿ. ಶಂಖ ಚಕ್ರದಲ್ಲಿ ಕೈಯಲ್ಲಿ ಗದಾ ಹಸ್ತೆ ಐತ್ರಿ. ಆದಿಶಕ್ತಿ ದುರ್ಗೆ ಮತ್ತು ಮಹಾಕಾಳಿ ಸ್ವರೂಪ ಅಂದ್ರೆ ಏನು ಅಂದ್ರೆ ದುಷ್ಟ ಸಂಹಾರ ಮಾಡೋದಕ್ಕೆ ಆ ಅವತಾರವನ್ನು ತಾಳಿ ಬಂದಾಗ ಆಕೆ ದುಷ್ಟರನ್ನು ಸಂಹಾರ ಮಾಡೋ ಖಡ್ಗವನ್ನು ಹಿಡಿದಿದ್ದಾರೆ. ಅಂದ್ರೆ ಅದು ಖಡ್ಗ ಐತಿ ನೋಡ್ರಿ ಬಲಗೈಯಲ್ಲಿ, ಅಭಯ ಇಲ್ಲ ರೀ, ಖಡ್ಗ ಅದ ರೀ. ಅದಕ್ಕಾಗಿ ಅಮ್ಮ ಈ ತರದ ಮೂರ್ತಿ ಯಾರು ಮಾಡೋದಿಲ್ಲ ಅಂದಿರಿ ನಾವು. ನೋಡ್ರಿ, ಮೊದಲು ಯಾವ್ದಾರ ಒಂದು ಡೆಮೋ ಇತ್ತಂದ್ರೆ ಮಾಡ್ತಾರೆ, ಎಲ್ಲಿ ಮಾಡ್ಬೇಕಾದ್ರು ಅನ್ನಂತ ಅಮ್ಮ ಇಲ್ಲಿ ನೀವು ಬರೋದಿಟ್ಕೊಂಡು ನಾನು ಹೇಳ್ತೀನಿ ಅಂತ ಅಂದಿದ್ರಿ. ಅದಕ್ಕಾಗಿ 3 ಸಿಂಬೆ ಸುತ್ತಿದ್ದಂದ್ರೆ ಭೂಮಿಯನ್ನು ಹೊತ್ತಿದೆ ನಾಗ ಅಂತ ಹೇಳ್ತೀವ್ರಿ ನಾವು. ಸರ್ಪನೇ ಭೂಮಿಯನ್ನು ಹೊತ್ತದ್ರಿ. ಅದಕ್ಕಾಗಿ ತಾಯಿ ಭುವನೇಶ್ವರಿ ಅಂತ ಯಾಕೆ ಕರೀತಾರ ಅಂದ್ರೆ ಅದಕ್ಕೆ ರೂಪನೇ ಸರ್ಪ ರೂಪ ರೀ. ಅದಕ್ಕಾಗಿ ಭೂಮಿಯನ್ನ ಹೊತ್ತದ್ದು ಯಾವ್ದು ಅಂದ್ರೆ ಸರ್ಪ ರೀ. ನಾರಾಯಣ ನೋಡ್ರಿ ಸರ್ಪದ ಮೇಲೆ ಮಲಗಿರ್ತಾರ್ರಿ. ಅದಕ್ಕಾಗಿನೇ ಅದೊಂದು ಸಂಕೇತ ಅದ ರೀ ಅದು. ಹಾಗಾಗಿ ಆ ತಾಯಿಗೆ ಮತ್ತಮ್ಮ ಈ ತರದ ವಿಶೇಷತೆ ನಾವು ಎಲ್ಲಿ ಮಾಡೋರಂತೂ ಒಪ್ಕೊಳ್ಳೋದೇ ಇಲ್ಲ ಅನ್ಕೊಂಡೇರಿ ನಾನು. ಅದಕ್ಕೆ ಅಮ್ಮ ಹೇಳಿದ್ಲ, ನೀವು ಹೇಗ್ ಮಾಡ್ಬೇಕನ್ನೋದು ಬರೆದು ಇಟ್ಕೊಡ್ರಿ. ಆನಂತರ 7 ಸಪ್ತ ಸಾಗರಗಳನ್ನ 7 ಖಂಡಗಳಂತೀವಲ್ರಿ, ಅದನ್ನ ಸೂಚಿಸುವಂಗ ಸರ್ಪಕ್ಕೆ 1 ಹೆಡೆ ಇಲ್ಲ 7 ಹೆಡೆ ಇರ್ಬೇಕು ಅಂತ ಹೇಳಿದ್ರಿ. ಅದಕ್ಕೆ 7 ಹೆಡೆಗಳದ. ಇದೆಲ್ಲವೂ ಆಯ್ತ್ರಿ. ಅಮ್ಮ ಹೇಳಿದ್ರಿ ಹಸನ್ ಮುಖ ಇರ್ಬೇಕು, ಕಿರೀಟ ಮುಖದ 2 ಪಟ್ಟು ಇರ್ಬೇಕು, ಮುಖದ 2 ಪಟ್ಟು ಕಿರೀಟದ ಟಾಪಿಗೆ ಎಲ್ಲ ಹಿಂಗಿಗಳನ್ನೆಲ್ಲಂತ ಎಲ್ಲ ಬರೆದಿಟ್ಕೊಂಡಿವ್ರಿ. ಇನ್ನು ಮಾಡೋರು ಯಾರ್ರಿ ಅದನ್ನ? ಅದಕ್ಕೆ ಹೇಳಿದ್ರಿ ದುಷ್ಟ ಶಕ್ತಿಗಳ ಸಂಹಾರ ಮಾಡೋದಂತೆ ಏನೈತಲ್ರಿ, ದುಷ್ಟರನ್ನು ಕಾಲಲ್ಲಿ ತುಳಿದಿರುವಂತದ್ದು ಇರ್ಬೇಕದು ಅಂತ. ಅದಕ್ಕೆ ಕೆಳಗೊಂದು ಇಟ್ಕೊಂಡಿರು. ಇದೆಲ್ಲಾನು ಬರೆದು ಇಟ್ಕೊಂಡ ದೀಪಾವಳಿ ಪಾಡ್ಯದ ದಿನ ಅಮ್ಮನವ್ರದ್ದು ಏನು ವಾಣಿ ಬಂದಿತ್ತಲ್ರಿ, ಅದನ್ನ ಇಟ್ಕೊಂಡು ಏನ್ ಮಾಡಿದ್ವಿ ಬರೆದು ಇಟ್ಬಿಟ್ಟಿವ್ರಿ. ಯಾಕಂದ್ರೆ ಜಾತ್ರೆ ತಯಾರಿ ಇಲ್ರಿ, ದೀಪಾವಳಿ ಅಮಾವಾಸ್ಯೆಯಿಂದ 5ನೇ ದಿನಕ್ಕೆ ಜಾತ್ರೆ ಇಲ್ಲ. ಆ ಗದ್ದಲಲ್ಲಿ ಬಿದ್ಬಿಟ್ಟಿವ್ರಿ ನಾವು. ಬೆಳನತ್ಲೆ ಜಾತ್ರೆ ಮುಗಿದ ಬಳಿಕ ಅಮ್ಮ ಹೇಳ್ತಾಳ್ರಿ, ಇದನ್ನ ಮಾಡ್ಬೇಕಂದ್ರೆ ಏನದಲ್ಲ ದಕ್ಷಿಣ ಕರಿ ಭಾರತ, ನಮ್ ದಕ್ಷಿಣ ಭಾರತ ಅಂತ ಏನ್ ಕರಿತ ಕುಂಭಕೋಣಂ. ಇಡೀ ಜಗತ್ತಿಗೆನೆ ಏನೈತಲ್ರಿ ದೇವರ ಶಾಸ್ತ್ರ ಸಮ್ಮತವಾಗಿರೋ ಮೂರ್ತಿ ತಯಾರಿ ಮಾಡೋದಂದ್ರೆ ಕುಂಭಕೋಣಂ. ಈ ತಿರುಪತಿ ಆಯ್ತು, ದೊಡ್ಡ ದೊಡ್ಡ ಏನೇ ಕ್ಷೇತ್ರಗಳು ಬರ್ತಾವಲ್ರಿ, ಅಲ್ಲೆಲ್ಲಾ ಕಡೆ ಕಳಿಸುವಂತ ಮೂರ್ತಿ ಮಾಡೋದಂದ್ರೆ ಕುಂಭಕೋಣಂ ಒಳಗೆ. ಇದ್ರೊಳಗೆ ಪರಿಣಿತಿ ರೀ ಅವ್ರು. ಬರೀ ಮೂರ್ತಿ ಆರ್ಡರ್ ತಗೊಂಡ್ರೆ ಒಂದು ಹೋಮ ಮಾಡ್ತಾರೆ ಅವ್ರು. ಆ ನಂತರ ಡೈಗ್ರಾಮ್ ತೆಗಿಸ್ತಾರೆ. ಆ ನಂತರ ಅದನ್ನ ಡೆಮೋ ಮಾಡ್ಕೋತಾರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಮಣ್ಣಿಂದ್ರೊಳಗೆ ಮಾಡ್ಕೋತಾರೆ. ಆ ನಂತರದಲ್ಲಿ
ಮೇಣದೊಳಗೆ ಮಾಡ್ಕೊತಾರೆ. ಅದು ಎಲ್ಲಾದ್ರೊಳಗೆ ಓಕೆ ಆದಿಂದ ಇದಕ್ಕೆ ಹಾಕ್ತಾರ್ರಿ ಅವರು. ಅದಕ್ಕಾಗಿ ಅಮ್ಮ ಯಾವ್ದ್ರಲ್ಲಿ ಮಾಡ್ಬೇಕು ಅಂತ ಅಮ್ಮ ಹೇಳ್ತಾ ಇದ್ರಿ. ಇದ್ರೊಳಗ ಪಂಚಲೋಹದ ಒಳಗೆ ಏನ್ ಮಾಡ್ಬೇಕಂದ್ರೆ ಇಷ್ಟೆಲ್ಲಾ ಹೇಳಿದಲ್ಲಿ ಇದಕ್ಕಿಂತಲೂ ವಿಶೇಷವಾದದ್ದು ಐತ್ರಿ ಮೂರ್ತಿ ಒಳಗೆ. ಏನ್ ವಿಶೇಷವಾದದ್ದು ಅಂದ್ರೆ ರೀ, ಅಲ್ಲಿ ಮಾಡಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ ಎಲ್ಲ ಆಯ್ತ್ರಿ. ಅವರು ಒಪ್ಪಿಗೆ ತಗೊಂಡ್ರಿ. ಪ್ರಾರಂಭಗೊಂಡಿದ್ದೇ ಇದು 8 ತಿಂಗಳು ಆಗ್ಯದ್ರಿ. ಈಗ ಅದು ಅಮ್ಮನವರು ಕಾರ್ಯ ಪ್ರಾರಂಭಗೊಂಡ್ರಿ. ಅದು ಏನ ಸುರಿಗಿರಿಯಲ್ಲಿ ನಿಮಗೂ ಗೊತ್ತದೆ ರೀ. ಏನೇ ಮಾಡ್ಬೇಕಾದ್ರೆ 1 ಇಂಚ್ ಕೂದಲ ಸರಿಸ್ಬೇಕಂದ್ರೆ ಆಕೆ ಅಪ್ಪನೇ ಇಲ್ಲದೆ ಏನೂ ಆಗೋದಿಲ್ಲ ರೀ. ಅದಕ್ಕಾಗಿ ಅಮ್ಮ ಈಗ ಮೂರ್ತಿ ಅಂಬಾರಿ ಒಳಗೆ ಹೋಗೋದೊಂದು ಇತ್ತಲ್ರಿ, ಈ ಮೂರ್ತಿ ಮಾಡಿಸೋ ಅವಶ್ಯಕತೆ ಇರ್ಲಿಲ್ಲ ಅಂತ ನಾವ್ ಅಂದಿದ್ದೀರಿ. ಅಮ್ಮ ಹೇಳಿದ್ರಿ, ನಾನು ಹೇಳ್ತೀನಿ ಅದು ಎದಕ್ ಮಾಡಿಸ್ತೀನಿ ಅಂತ ಹೇಳಿ ಮೂರ್ತಿಯನ್ನು ಎಲ್ಲಾ ಡೆಮೋ ರೆಡಿ ಮಾಡಿದ್ರಿ. ಮಾಡಿದಿಂದ ಏನಾಯ್ತು ಅಂದ್ರೆ ಅಮ್ಮ ರೆಡಿ ಮಾಡ್ಯಾರಂತ ಇನ್ನ ಆನಾಕಾಶ ಹಾಕೊಳ್ಳೋದಕ್ಕೆ ಪಂಚಲೋಹ ಹಾಕ್ಬೇಕಲ್ರಿ. ಹಾಕ್ಬೇಕಾದ್ರೆ ಇನ್ನೊಂದು ಅದಕ್ಕಿಂತ ಮೊದಲು ಇನ್ನೊಂದು ಮಾಡೋದೈತಿ ಅಂತ ಏನಮ್ಮ ಅಂತಂದ್ರೆ ಯಂತ್ರ ಮಾಡ್ಬೇಕಾಗಿದೆ. ಅದಕ್ಕೆ ಶ್ರೀಚಕ್ರಧಾರಿ ಅಲ್ರಿ ಚಕ್ರ. ಅದಕ್ಕಾಗಿ ಯಂತ್ರಗಳಂದ್ರೆ 108 ಯಂತ್ರಗಳದಾವ. ಯಾವುದು ಅಂದ್ರೆ ರೀ ಧನ್ವಂತರಿ ಯಂತ್ರ ಅಂತದರಿ, ಲಕ್ಷ್ಮಿ ಯಂತ್ರ ಅಂತದ, ನಾರಾಯಣ ಯಂತ್ರ ಅಂತ ಯಂತ್ರಗಳೊಳಗೆ ನಾನಾ ವಿಧ ಅದಾವ್ರಿ. ನಿಮಗೂ ಗಮನ ಇರ್ತದೆ ತಾಯಂದ್ರಿಗೆಲ್ಲ ಅದ್ರ ಬಗ್ಗೆ ಇರುವಾಗ್ರಿ. ಹಂಗ ಎಲ್ಲಾ ಯಂತ್ರಗಳು ಇರ್ತಾವಲ್ಲ, ಈ ಎಲ್ಲಾ ಯಂತ್ರಗಳೊಳಗುನು ಹೈ ಪವರ್ ಆಗಿರೋ ಯಂತ್ರ ಯಾವುದು ಅಂದ್ರ ರೀ ಸಕಲ ಸಿದ್ಧಿ ಯಂತ್ರ. ಸಕಲ ಸಿದ್ಧಿ ಯಂತ್ರ ರೀ. ಅದಕ್ಕಾಗಿ ಸಕಲ ಸಿದ್ಧಿ ಯಂತ್ರ ಮಾಡ್ಬೇಕು ಅಂತಾರೆ. ಅವ್ರು ಒಪ್ಪೋದಿಲ್ರಿ. ಸಕಲ ಸಿದ್ಧಿ ಯಂತ್ರ ಮಾಡ್ಬೇಕಂದ್ರೆ ಅದ್ರದ್ದು ಬಹಳ ಆಚಾರ್ಯರು ಬರ್ಬೇಕು. ಅದಕ್ಕೆ ಮಾಡ್ಬೇಕಂದ್ರೆ ಇವ್ರು ಶಾಸ್ತ್ರ ಮಾಡ್ತಿರ್ತಾರಲ್ರಿ, ಅವ್ರು ಬರ್ಬೇಕು, ಹೋಮ ಮಾಡ್ಬೇಕು. ಅದೊಂದು ನಕ್ಷತ್ರದೊಳಗನೆ ಆ ಯಂತ್ರ ತಯಾರಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಅಮ್ಮ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಚಂದ್ರಮಾನ ಯುಗಾದಿ ಬರ್ತೈತಿ ನೋಡ್ರಿ. ಯುಗಾದಿಯ ದಿನದಂದು ಏನ ರೇಖೆ ಚೇಂಜ್ ಆಗ್ತೈತಿ ನೋಡ್ರಿ. ಲೋಕಕ್ಕೆಲ್ಲವೂ ಪ್ರಕೃತಿನೇ ಬದಲಾಗ್ಬೇಕು ನೋಡ್ರಿ. ಅಂತ ದಿನದಂದು ಮಕರ ಸಂಕ್ರಮಣದ ದಿನ ಏನೈತಲ್ರಿ, ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸರಿಬೇಕ್ರಿ. ಅವತ್ತಿನ ದಿನ ಅದನ್ನ ಯಂತ್ರವನ್ನ ರಚನೆ ಮಾಡ್ಕೋಬೇಕು. ಆ ಯುಗಾದಿ ಒಳಗ ಆ ಯಂತ್ರ ತಯಾರಿ ಮಾಡಿ ತೆಗಿಬೇಕ್ರಿ. ಈಗೊಂದ್ ಶಾಸ್ತ್ರ ಇರ್ತದ್ರಿ. ಆ ಯಂತ್ರವನ್ನ ಮಾಡ್ಬೇಕು ಅಂತ ಯಂತ್ರ ಮಾಡಿದ್ರಿ. ಆಯ್ತು ಅಮ್ಮ ಯಂತ್ರ ಮಾಡಿದಾರ ಅವಾಗ ಹೇಳ್ತಾರೆ ಅಮ್ಮನ ಮೂರ್ತಿಯ ಎದೆ ಭಾಗದಲ್ಲಿ ಆ ಸಿದ್ಧಿ ಯಂತ್ರವನ್ನು ಹಾಕಿ ಮೂರ್ತಿ ಮಾಡಿದ್ದಾರೆ. ಈ ಮೂರ್ತಿಯ ವಿಶೇಷತೆ ಏನಂದ್ರೆ ಅದೇ ರೀ, ಅದು ಕಾಣಿಸೋದಿಲ್ರಿ. ಯಾಕಂದ್ರೆ ಮೂರ್ತಿ ಮಾಡುವಾಗ ಎದೆ ಭಾಗದಲ್ಲಿನೇ ಹಾಕಿದ್ದು ರೀ. ಅದನ್ನ ಯಾಕದನ್ನ ಹಾಕ್ಸಿದ್ಲು ಅಮ್ಮ ಅಂದ್ರೆ ಇವತ್ತದನ್ನ ವಿಷಯನ ಇದು ಗುಪ್ತವಾಗಿರೋ ವಿಷಯ ರೀ. ಆದ್ರೂ ನೀವು ಮುಂದೆ ಹೇಳ್ತಾ ಇದ್ರೆ ನೀವು ಯಾರು ಹೊರಗಿನವರಲ್ರಿ, ನೀವೆಲ್ಲ ಸುರಿಗಿರಿ ಅವ್ರಿ. ಅದಕ್ಕಿಂತ ವಿಷಯ ಮಾತಾಡ್ತಾ ಇದ್ದೇನ್ರಿ. ಅದಕ್ಕೆ ನಾನೇ ಫಸ್ಟ್ ಬೆಳಗ್ಗೆಯಿಂದ ಬಂದೈತಿ. ಅಮ್ಮನವ್ರ ಮೂರ್ತಿ ಬಂದೈತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಬಂದೈತ್ರಿ. ಅಲ್ಲಿಂದ ಬಿಡ್ಬೇಕಾದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಬಂದ್ ಸುರಿಗಿರಿಗೆ ನಾವು ತರ್ಬೇಕಂದ್ರೆ ವಿಚಾರಕ್ಕೆ ನಾವು ಅಲ್ಲಿಗೆ ಒಯ್ಯೋದು ಅಂತ ಹೇಳಿದ್ರಿ. ಬೆಂಗಳೂರಾಗ ಏನಾಗ್ಬಿಡ್ತ್ರಿ, ಸಂಜೆ ಮಾಡಿ 6ಕ್ಕೆ ಬರ್ಬೇಕಾಗಿತ್ರಿ ಬೆಂಗಳೂರಿಗೆ. ಅಂದ್ರೆ ಅದು ಗುರುವಾರ ದಿನ ರೀ. ಅಲ್ಲಿಂದ ಹಿಡಿದು ಈ ಕಡೆ ಹಾಕಕ್ ಹೋಗ್ಬೇಕು ಹೇಳಿದ್ದೀವ್ರಿ. ಅಲ್ಲಿಂದ ಹಿಡಿದು ಏನಾಯ್ತು ಅಂದ್ರೆ ಅದು ಟ್ರೈನ್ ಗಾಡಿ ಬರ್ಬೇಕಾದ್ರೆ ಅಮ್ಮನ ಮೂರ್ತಿ ತರಬೇಕಾದ್ರೆ ಗಾಡಿನ ರೀ ರಾತ್ರಿ ಎಲ್ರಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ ಬಂದ್ಬಿಟ್ಟೈತ್ರಿ ಬೆಂಗಳೂರಿಗೆ. ಸುರಿಗಿರಿಗೆ ಬಂದ್ ಮುಟ್ಬೇಕಾದ ಟೈಮ್ ಒಳಗ್ರಿ. ಅದಕ್ಕೆ ಈ ಮೂರ್ತಿಯ ವಿಶೇಷತೆ ಏನು ಅಂದ್ರೆ ರೀ, ಸುರಿಗಿರಿಗೆ ಆರೋಗ್ಯಕ್ಕಂತ ಬರುವಂತವ್ರು ಇದ್ರು. ಅಲ್ಲಿ ಏನೇನು ಬೇಡ್ತಾರೆ ಎಲ್ಲವನ್ನು ನೀಡುವಂತ ತಾಯಿಯ ಶಕ್ತಿ ದೇವತೆ ಇದ್ಲಲ್ರಿ. ಅದಕ್ಕೆ ಹೇಳಿದ್ರಿ ಚಕ್ರಾರಾಧನೆ ಅನ್ನೋದೇ ಜಗತ್ತು ನಿಂತಿದ್ದೆ ಚಕ್ರದ ಆಧಾರದ ಮೇಲೆ ನಡೀತಿರ್ತದ. ಪ್ರತಿಯೊಬ್ಬರ ಬದುಕು ನಡಿಬೇಕಂದ್ರೆ ಬದುಕಿನ ಚಕ್ರದ ಮೇಲೆ ನಡೀತಿರ್ತದ. ಹಾಗೆ ನಾವು ಅಡ್ಡಾಡ್ಬೇಕಂದ್ರೂ ಗಾಲಿ ಚಕ್ರದ ಮೇಲೆ ನಡಿಬೇಕು. ಹಾಗೆ ಚಕ್ರಗಳ ಮೇಲೆ ನಿಂತಿರುವಂತ ಈ ಜಗತ್ತಿಗೆ ಸಕಲ ಜೀವಿಗಳಿಗೂ ಸಕಲ ಸಿದ್ಧಿ ಆಗುವಂತ ಯಂತ್ರವನ್ನ ಆ ತಾಯಿಯ ಮೂರ್ತಿಯಲ್ಲಿ ಹಾಕಿ ಅದನ್ನ ಯಾರ ದರ್ಶನ ಮಾಡ್ತಾರೋ ಅವ್ರಿಗೆಲ್ಲಾ ಸಿದ್ಧಿ ಆಗ್ಲಿ ಅನ್ನೋದನ್ನ ಹೇಳಿ ಮಾಡಿಸಿರುವಂತದ್ರಿ ಅದು ಅಮ್ಮನವ್ರಿಗೆ. ಆಯ್ತು, ಇದೆಲ್ಲ ರೆಡಿ ಆಯ್ತು. ತರೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ವರ ಕೊಡೋ ತಾಯಿ ಬರ್ತಾ ಇದ್ದಾಳ ಅಂತ ನಾವು ಸಂಭ್ರಮದಿಂದ ಓಡಾಡ್ಬಿಟ್ಟಿದ್ದೀವ್ರಿ. ಅದು ಬೆಳಗ್ಗೆನೆ ಬೆಂಗಳೂರಿಗೆ ಬಂದ್ ಮುಟ್ಟೈತೇನಂತಲೇ ಯಾಕೋ ಒಂದ್ ಸ್ವಲ್ಪ ಸಂಭ್ರಮ ಕಡಿಮೆ ಮಾಡ್ತೀವಿ ನಾವು. ಅದು ಮತ್ತೇನ್ ಮಾಡೋದ್ ಬಿಡಪ್ಪ, ಹುಣ್ಣಿಮೆ ಐತಿ, ಹುಣ್ಣೆ ದಿವ್ಸ ಬರ್ಲಿ ಅನ್ಕೊಂಡು ಏನ್ ಮಾಡಿದೀವ್ರಿ, ನಿನ್ನೆ ದಿನ ಹುಣ್ಣಿಮೆ ಅಲ್ರಿ. ಬೆಂಗಳೂರಾಗ ಏನೈತಲ್ಲ ನಿನ್ನೆ ಶುಕ್ರವಾರ ನೈಟ್ ಹಾಕ್ರಿ ಹುಣ್ಣೆ ದಿವ್ಸ ಇಲ್ಲಿ ತಗೊಳ್ತೀವಿ ಅಂತ ನಾವ್ ಅನ್ಕೊಂಡಿದ್ದೀವಿ. ಆದ್ರ ಅಮ್ಮನ ಲೆಕ್ಕಾಚಾರವೇ ಬೇರೆ ಇತ್ರಿ. ನಮ್ಮ ಲೆಕ್ಕ ಹೀಗಿತ್ರಿ, ಅತಿ ಇಚ್ಛೆ ಬೇರೆ ಇತ್ರಿ. ಅದಕ್ಕೆ ಅಮ್ಮನಲ್ಲಿ ಏನೈತಲ್ಲ, ಅಮ್ಮ ಮೂರ್ತಿ ಮತ್ ಹುಣ್ಣೆ ದಿನಾನು ಬರ್ಲಿ ಹೇಗ ಅಂತಂದ ನೋಡು, ಮಾಡಿಸುವಾಗ ನಾನೇ ಹೇಳಿ ಹೆಂಗ್ ಮಾಡ್ಬೇಕು ಅಂತ ಹೇಳಿನಿ, ಹೆಂಗ ತರ್ಬೇಕಂತ ಕೇಳಿದೇನು ಅಂತ. ಮೂರ್ತಿ ವಿಚಾರದಾಗ 2ನೇ ಸಲ ನಾವ್ ತಪ್ತಾ ಇರೋದ್ರಿ. ಆ ಒಳಗಿನ ಗರ್ಭಗುಡಿ ಮೂರ್ತಿ ಮಾಡ್ಬೇಕಾದ್ರೂ ಹಾಗೆ ಆದಿದ್ರಿ. ಅಮ್ಮನವ್ರು ಏನಂದಿದ್ಲು ಅಂದ್ರೆ ನಾವು ಅಮ್ಮನ ಕೇಳಾರ್ದೇನೆ ಮೂರ್ತಿ 5 ಫೂಟಿಂದ ಮಾಡಕ್ ಹಾಕಿದ್ದೀವ್ರಿ. ಕಲ್ಲ ಹೇಳ್ಬೇಕ 3 ತಿಂಗಳು ತೆಗದಾರಿ. ಎಷ್ಟು ತೆಗಿತಾರ ಒಡೆದ ಬಿಡೋದ್ರಿ, ಕಾಗಲ್ಗೊಂಬದಾಗ ಎಷ್ಟು ತೆಗಿತಾರ ಒಡೆದ ಬಿಡೋದ್ರಿ. ಆಗ ಹೋಗಿ ಅಮ್ಮನಲ್ಲಿ ಕೇಳಿದ, ಅಮ್ಮ ಒಂದು ಕಲ್ಲು ಹೊಡೆಯಕತ್ತಾವು, ಒಂದು ಕಲ್ಲು ಬರೋಲ್ಲಾಗೆ 5 ಫೂಟಿನ ಹೆಂಗ ಅಂತ. ಅಮ್ಮ ಒಂದ್ ಮಾತು ಹೇಳಿದ್ದೇವ್ರಿ, ಅದನ್ನ ನಿಮ್ಗೆಲ್ಲರಿಗೂ ಹೇಳೇಬೇಕ್ರಿ. ಏನಂದ್ಲು ಅಂದ್ರೆ ಅಮ್ಮನ ತಕ್ಕ ಹೋಗಿ ಕೇಳಿದಾಗ್ರಿ,
ನಿಮಗೊಂದು ಅಂಗಿ ತಗೊಳಕ್ ಹೋಗ್ತೀರಿ ಅಂಗಡಿ ತಗೋಬೇಕಾದ್ರೆ ಸೀರೆ ತಗೋಬೇಕು ಹೋಗ್ತಿರಲ್ಲ, ಹೋದಾಗ ಏಟ್ ಸರಿ ಬಾಳ 1 ತಿಂಗಳು ಇರ್ತೈತೆ, 1 ವರ್ಷ ಇರ್ತೈತೆ, 2 ವರ್ಷ ಇರ್ತೈತೆ. ಹರಿದ್ ಹೋಗೋ ಬಟ್ಟೆ ತಗೋಬೇಕಾದ್ರೆ 10 ಮಂದಿ ಗುಂಪು ಕೂಡ ಚರ್ಚೆ ಮಾಡಿ ತಗೋತೀರಿ. ಹರಿದ್ ಹೋಗೋ ಅರಿವಿ ತಗೋಬೇಕಂತ ಕಾಲಾಂತರಕ್ಕೂ ಬೇಡಿದವ್ರಿಗೆ ಬೇಡಿದ್ದನ್ನು ಕೊಡ್ತಾ ಕೇಳಿದ್ದವರನ್ನು ಕೊಡೋದಕ್ಕಾಗಿ ಪ್ರಸನ್ನ ಮೂರ್ತಿಯಾಗಿ ಕೊಡ್ಬೇಕಾದ್ರೆ ನನ್ನ ಮೂರ್ತಿ ಮಾಡ್ಬೇಕಂತ ನನ್ನ ಕೇಳಲ್ಲ ಹೆಂಗ್ ಹಾಕಿದ್ರಿ ಅಂತ ಬಿಟ್ಟಿಡ್ರಿ. ಮತ್ ತಪ್ಪಾಯ್ತು ಅಂತ ಸಾಷ್ಟಾಂಗ ಹಾಕಿದಾಗ್ರಿ ಅದ್ ಮಾತ್ ಹೇಳ್ತದ ನೋಡ್ರಿ. ಹರಿದೋಗೋ ಬಟ್ಟೆ ತಗೋಬೇಕಂದ್ರೆ 10 ಸಲ ವಿಚಾರ ಮಾಡ್ತಾರೆ, 10 ಮಂದಿ ಕೂಡಿ. ನಾನು ಕಾಲಾಂತರ ಕೊಡ್ಬೇಕಾದ್ರೆ ನನ್ನೇ ಕೇಳಿಲ್ಲ ಅಮ್ಮ ತಪ್ಪಾಯ್ತು ಅಂದಾಗ್ರಿ ಅವತ್ ಹೇಳ್ತಾಳ್ರಿ. ಏನ್ ಹೇಳ್ತಾಳ ಅಂದ್ರಿ, 21 ಇಂಚಿನ ಮೂರ್ತಿಯನ್ನ ಅಷ್ಟೇ ಮಾಡ್ಬೇಕಪ್ಪ, ನೀವು 5 ಫೂಟ 6 ಫೂಟ ಅಲ್ಲ, ಮೂರ್ತಿ ಎಟ್ ದೊಡ್ಡದಲ್ಲ ಕೀರ್ತಿ ಎಟ್ ದೊಡ್ಡದ ಅನ್ನೋದು ಮುತ್ತಿರ್ತೈತೆ ನಂತಲೇ ಅದನ್ನ ಮಾಡ್ಸಿದ್ರಿ. ಹಂಗ ಈಗೂ ಹಂಗೆ ಆಗ್ಬಿಡ್ತ್ರಿ. ಅದು ಅಮ್ಮ ಹೇಳಿದಂಗ ಮಾಡ್ಸಿವ್ರಿ, ಅದ್ರ ತರೋದ್ ಅಂತ ಕೇಳಿರ್ಲಿಲ್ಲ. ಅದಕ್ಕೆ ಅಮ್ಮ ಹೇಳಿದೇಳ್ರಿ, ಏನ್ ಹೇಳಿದ್ಲು ಅಂದ್ರಿ, ನೀವು ಹೆಂಗೋ ತಂದು ಎಲ್ಲೋ ಇಡ್ಬೇಕಂದ್ರಲ್ಲ, ಆ ಕಾರಣಕ್ಕಂತ ನಾನು ಒಟ್ಟ ಗಾಡಿನೂ ಬರ್ಗೊಡ್ಲಿಲ್ಲ, ಆ ಬೆಂಗಳೂರಿಂದ ಈ ಕಡೆನೂ ಬರ್ಗೊಡ್ಲಿಲ್ಲ ಅಂತ ಹೇಳಿದ್ದೇಳ್ರಿ. ಅದ್ ಹೆಂಗ ತರೋದಮ್ಮ ಅಂದಾಗ ಅಮ್ಮ ಹೇಳಿದ ವಾಣಿ ಕೇಳ ನನಗೆ ಈಗ್ಲಾದ್ರೂ ಕಣ್ಣಲ್ಲಿ ನೀರು ಬರ್ತದ್ರಿ. ಅಷ್ಟು ರೋಮಾಂಚನ ವಿಷಯ ರೀ. ಆ ತಾಯಿ ಏನ್ ಹೇಳಿದ್ಲು ಅಂದ್ರೆ ರೀ, ನಾನ್ ಬರ್ಬೇಕಾದ್ರೆ ಏನೈತಲ್ಲ, ನಾನು ಭಕ್ತರ ಪೂಜೆಗೊಂಡು ಮಂತ್ರಗಳ ಕೇಳಿ ಆ ಮುತ್ತೈದೆಯರ ಆರತಿ ಮಾಡಿಸ್ಕೊಂಡ್ ಬರ್ಬೇಕಾಗಿತ್ತು. ಆಯ್ತಮ್ಮ ಸುರಗಿರಿ ಭಕ್ತರು ಕೇಳ್ತೀವಿ ಅಂತ ನಾವ್ ಅಂದಿರಿ. ಅಮ್ಮ ಹೇಳಿ ಸುರಗಿರಿ ಭಕ್ತರು ಸುರಗಿರಿ ಏನ್ ಶುರು ಆಗೈತೆ ಅಂದಿಂದ ಬೆಳಗ್ಯಾರ, ಎಲ್ಲಾ ಕಾರ್ಯದ ಬೆಳಗತ್ತಾರ ಅವ್ರು. ಅದು ಬೇಡ ನನಗೆ, ನಾನೊಂದು ಹೇಳ್ತೀನಿ ಅಲ್ಲಿಂದ ಬರ್ಬೇಕು ಅಂತ. ಆಯ್ತಮ್ಮ ಹೇಳಿ, ನಿನ್ ಇಚ್ಛೆ ಇದ್ದಂಗ ಎಲ್ಲ ಹಿರಿಯರು ಹೋಗಿ ನಿಂತಾಗ್ರಿ. ಅಮ್ಮ ಹೇಳಿರುವಂತದ್ದೇ ಯಾರ ಮನೆಯಿಂದ ಬರ್ಬೇಕು ಅಂತಂದ್ರಿ, ವಿದ್ಯಾಗಿರಿಯ ಏನು ಮಂತ್ರ ಅಮ್ಮನ ಲಲಿತೆಗಳನ್ನು ಹೇಳ್ತಾ ಅಮ್ಮನ ಮಂತ್ರಗಳು ಹೇಳ್ತಾ ಏನ್ ನೀವು ಮಾಡುವಂತ ಮುತ್ತೈದರಿದ್ರಲ್ರಿ, ಅವತ್ ಅಮ್ಮ ಹೇಳಿದ್ದು ಅದೇ ರೀ. ಇವತ್ ನೋಡ್ರಿ ನಾ ಅವರಿಗೆ ಹೇಳಿಲ್ರಿ, ನಿಮ್ಗೆಲ್ಲರಿಗೆ ಅರಿಶಿನ ಕುಂಕುಮದ ಬಣ್ಣದ ಬಟ್ಟೆಯನ್ನು ಹಾಕೊಂಡು ಬಂದನ ಅಮ್ಮಗ ಆರತಿ ಮಾಡ್ರಿ ಅಂತ ನಾ ಹೇಳಿಲ್ರಿ. ಈಗ್ಲಾದ್ರೂ ಹೇಳ್ತೇನ್ರಿ, ಅಮ್ಮ ಹೇಳಿದ್ದ ಅದೇ ರೀ. ಅರಿಶಿನ ಕುಂಕುಮ ಸೀರೆಯನ್ನುಟ್ಟು ಮುತ್ತೈದೆಯರು ನನಗೆ ಆರತಿ ಮಾಡಬೇಕು, ಅವಾಗ ನಾನು ಸುರಗಿರಿ ಬರ್ತೀನಿ ಅಂತ ಹೇಳಿದ್ದೆ. ಇವತ್ತು ನಿಮ್ನೆಲ್ಲಾ ನೋಡಂಗಿಲ್ಲ, ನನಗೆ ಕುಂತಾಗ ಏನಾಕತಿತ್ತಂದ್ರೆ ರೀ, ಆ ತಾಯಿ ಪ್ರೇರಣೆ ಹೆಂಗೈತ್ ನೋಡ್ರಿ. ನಿಮ್ಗೆ ಯಾರು ಹೇಳಿಲ್ರಿ, ಆದ್ರೂ ಅವನೇ ಉಟ್ಕೊಂಡು ಹ್ಞೂನ್ರಿ. ಅದಕ್ಕಾಗಿ ಆ ಬಟ್ಟೆ ಇಟ್ಕೊಂಡು ನೀವು ಎಲ್ಲರೂ ಆರತಿ ಮಾಡಿಸ್ಕೊಂಡ್ ಹೋಗ್ಬೇಕು ಅಂತ ಹೇಳ ಅಂತಲೇರಿ. ಆಯ್ತಮ್ಮ ಮತ್ತೆ ಎಲ್ಲಿಗೆ ಇಂಟೆನ್ಷನ್ ಗುಡಿಗೋ ಎಲ್ಲೋ ಅಂತ ಹಿಂಗ್ ಕೇಳಿದಾಗ ಅಮ್ಮನವ್ರು ಹೇಳಿದ್ರಿ, ಸುರಿಗಿರಿಗೆ ಬರ್ಬೇಕಾದಾಗ ಸುರಿಗಿರಿಯನ್ನು ಪ್ರಾರಂಭ ಮಾಡ್ಬೇಕಾದ್ರೆ ಆ ಭಕ್ತ ಬಳಗರನ್ನೆಲ್ಲರನ್ನು ಸುರಿಗಿರಿ ಕರೆದುಕೊಂಡು ಬಂದಿರೋ ಮುಖ್ಯ ತಾಯಿ ಇದಲ್ಲ, ಆಕೆ ಮನೆಗೆ ಹೋಗ್ಬೇಕಂತ ಹೇಳ್ಬೇಕಂದ್ರೆ ನಾವೆಲ್ಲರೂ ನೋಡ್ರಿ ಮೊದಲು ಯಾರೋ ಹಿಕ್ಕಟ್ಟಾರ ಗೊತ್ತಿಲ್ಲ, ಆದ್ರೂ ತಾಯಿಗೆ ನೋಡ್ರಿ ಅವ್ರ ಭಕ್ತಿ ಎಂತದ್ದು, ಶಕ್ತಿ ಎಂತದ್ದು. ಆ ತಾಯಿ ಅಂದಿನಿಂದ ಇಂದಿನ ತನಕ ಕುಂಕುಮಾರ್ಚನೆ ಮಾಡಿ ಲಲಿತೆಯನ್ನು ಹೇಳಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿಸ್ವಾರ್ಥದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಆ ತಾಯಿ ಮನಸ್ಸಿದ್ದಕ್ಕಾಗಿನೇ, ಆ ತಾಯಿಯ ತಪೋಬಲಕ್ಕಾಗಿನೇ ಅವ್ರ ಮನೆಗೆ ಬಂದ್ಲೇನೋ ಅನ್ಸತ್ರಿ ಹೇಳ್ಬೇಕಂದ್ರೆ. ಅದಕ್ಕಾಗಿ ಆ ತಾಯಿಯ ಪುಣ್ಯದ ಫಲ, ನಿಮ್ಮೆಲ್ಲರ ಭಕ್ತಿಯ ಫಲ. ಇದಕ್ಕಾಗಿ ಇವತ್ ನಾ ಸುರಗಿರಿಯಿಂದ ಇಲ್ಲಿಗೆ ಬಂದು ನಿಮ್ಮ ಭಜನೆಗೆ ನನ್ನ ಸುರಗಿರಿಯ ಕೂತಾಗ ಯಾವ್ದು ಫೀಲ್ ಆಗ್ತಾ ಇತ್ತಲ್ರಿ, ನನಗೆ ಅದೇ ಫೀಲ್ ಆಗ್ತಾ ಇತ್ರಿ ಹೇಳ್ಬೇಕಂದ್ರಿ. ಅದಕ್ಕೆ ನಿಮ್ಮೆಲ್ಲರ ಬಗ್ಗೆ ನಾನು ಎಷ್ಟ್ ಹೇಳಿದ್ರು ಕಡಿಮೆ ರೀ. ಯಾಕಂದ್ರೆ ಸುರಗಿರಿ ಅಮ್ಮನ ಕಾರ್ಯಕ್ರಮದಲ್ಲಿ ಸುರಗಿರಿ ಇದು ವಿದ್ಯಾಗಿರಿ ಯಾರು ಲಿಂಕ್ ಐತ್ರಿ ಅದು. ಅದಕ್ಕೆ ಅಮ್ಮ ಇನ್ನೂ ಒಂದು ಮಾತು ಹೇಳ್ತಾಳೆ. ಏನ್ ಹೇಳ್ತಾಳೆ ಅಂದ್ರೆ, ಇವತ್ತಿಲ್ಲ ಅಮ್ಮ ಬಂದಿದ್ದಾಳ ಅಂದ್ರೆ ಐತಲ್ರಿ, ಅಲ್ಲಿಗೆ ಸುರಗಿರಿ ಹೋಗ್ಬೇಕಾದ್ರೆ 11 ದಿನ ಇರ್ತಾಳ್ರಿ ಅಮ್ಮ. 11 ದಿನ ಇಲ್ಲೇ ಇರ್ತಾಳ್ರಿ. ಅಂದಿನಿಂದ 11 ದಿನ ಏನಾಗ್ಬೇಕಾಗೈತೆ ಅಂದ್ರೆ ಪೂಜೆ ಆಗತ್ರಿ ಅಮ್ಮನವ್ರದ್ರಿ. 11ನೇ ದಿನಕ್ಕೆ ನೀವು ಎಲ್ಲರೂ ಕೂಡಿ ಅಮ್ಮನ ಕಳ್ಸಾಕ್ ಬರ್ಬೇಕು. ನಾನ್ ಲೆಕ್ಕ ಹಾಕಿನಿ, ಅಮ್ಮ ಶುಕ್ರವಾರ ಬಂದಿದ್ಲಂದ್ರ 11 ದಿನ ಮುಂದಿನ ಕಡಿ ಶುಕ್ರವಾರಕ್ಕೆ ಅಮ್ಮನ ಅಭಿಷೇಕ ಇರ್ತೈತಿ. ಅಲ್ಲಿ ಸುರಗಿರಿ ವೈಭವದ ಅಭಿಷೇಕ ರೀ, ಎಲ್ಲ ಭಕ್ತರಿಂದ ನೇರವಾಗಿ ಅಭಿಷೇಕ ಆಗ್ತಿರ್ತೈತ್ರಿ. ಅದಕ್ಕೆ ಸಿದ್ಧಿ ಯಂತ್ರವನ್ನು ಪಡೆದುಕೊಂಡಿರುವಂತ ತಾಯಿಯನ್ನ, ಸಕಲರಿಗೆ ಸಿದ್ಧಿಯಾಗುವಂತ ತಾಯಿಯನ್ನ ತಾವು ಕರ್ಕೊಂಡು ಬಂದು ಸುರಗಿರಿ ಕಳ್ಸೋದು ಅಂದ್ರೆ ನಾನಂದೆ ಅವ್ರದ್ದು ಎಂತ ಭಾಗ್ಯ ಅಂತಂದೆ ನಾನು. ಅದು ದೊಡ್ಡ ಸೌಭಾಗ್ಯ ತಾಯಂದಿರದು ಎಲ್ಲಾರ್ದು ಅಂತಂದೆ. ಅಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮನಸ್ಪೂರ್ವಕ ಹೇಳ್ಬೇಕು, ನೀವು ಇಲ್ಲಿ ತನಕನೂ ಅಲ್ಲ ಆ ತಾಯಿಯ ಸ್ಮರಣೆಯನ್ನ, ನಾಮಗಳು ಬೇರೆ ಇರಬಹುದ್ರಿ, ಶಕ್ತಿ ಮಾತೆ ಒಂದೇ. ಅದಕ್ಕೆ ಅಂತ ಶಕ್ತಿ ದೇವತೆಗೆ ಏನಿತ್ತು ಅಂದ್ರೆ ರೀ, ನೀವು ಮಾಡಿದ ಎಲ್ಲಾ ಪೂಜಾ ಫಲ ಐತಲ್ರಿ ಲೋಕ ಕಲ್ಯಾಣಾರ್ಥಕವಾಗಿ ನಡೆದಿರುವಂತದ್ರಿ. ಇದೆಲ್ಲವೂ ನೆವಾಮ ಇದೆ ನೋಡ್ರಿ. ಅದು ನೋಡ್ರಿ ಎಂದ್ ಹೇಳಿದಾಳ, ಎಲ್ಲಿ ಬರ್ಬೇಕು, ಎಲ್ಲಿ ಕೊಡ್ಬೇಕು. ಅದಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದ್ರೆ ನನ್ನ ಆಸೆ ಏನು, ವರಮಹಾಲಕ್ಷ್ಮಿ ದಿನ ಸಿದ್ಧಿ ಯಂತ್ರ ಬರ್ತಾ ಇದೆ, ಇನ್ನು ವರ ಕೊಡೋಕ್ ಪ್ರಾರಂಭ ಆಗತ್ತ ನನ್ನ ಕಲ್ಪನೆ ಇತ್ರಿ.
ಅಮ್ಮ ಹೇಳಿದ್ರು, ನಾನು ಇರೋ ದಿನಾನು ಪ್ರತಿದಿನ ವರ ಕೊಡುವಂತ ವರಮಹಾಲಕ್ಷ್ಮಿ ಹಬ್ಬನ ದಿನ ನನಗಂತ ಅಂದ್ರಿ. ಅದೊಂದು ಸಂತೋಷ ಆಯ್ತ್ರಿ. ಅದಕ್ಕೆ ಈ ವೈಭವನ್ನಮ್ಮ ಇದೇ ಒಂದು ವರ್ಷನೂ ಕಾಲಾಂತರನು ಅಂತ ಕೇಳಿದಾಗ ಅಮ್ಮ ಹೇಳಿದಂತ ಹೇಳ್ತಾರ್ರಿ, ಕರುಣಾಮಯಿ ಮಾತೃ ಹೃದಯ ಅನ್ನೋದಕ್ಕಾಗ್ರಿ ಆ ವರ್ಡನ್ ಕೇಳ್ತಾ ಇದ್ರೆ ನನಗೆ ಈಗ್ಲಾದ್ರೂನು ಅದೊಂಥರ ನಮ್ಮ ವೆಂಕಟೇಶಿಗೆ ಹೇಳಿ ನಾನು ಬಹಳ ಇದು ಮಾಡಿದೀನ್ರಿ. ಏನಂದ್ರೆ ಪ್ರತಿ ವರ್ಷ ರೀ ಈ ನಿಮ್ಮೆಲ್ಲ ನಮ್ಮ ಮಕ್ಕಳನ್ನು ನೋಡಿ ನಿಮ್ಮೆಲ್ಲರ ಕಡೆಯಿಂದ ಅಭಿಷೇಕ ಮಾಡಿಸ್ಕೊಂಡು ಉಡೇಕಿ ಹಾಕಿಸ್ಕೊಂಡು ಹೋಗೋದಕ್ಕ ವರ್ಷಕ್ಕೊಂದ್ಸಾರಿ ವಿದ್ಯಾಗಿರಿ. ನೋಡಿದ್ರಲ್ಲ ಸ್ನೇಹಿತರೆ, ನೀವೇ ನಿಮ್ಮ ಕಣ್ಣಾರೆ ನೋಡಿದ್ರಿ ಹಾಗೂ ಕೇಳಿಸ್ಕೊಂಡ್ರಿ ಕೂಡ ಆ ಮಹಾತಾಯಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದ್ದಾಳೆ, ಅನುಕಂಪ ಇದೆ, ಅನುಗ್ರಹ ಇದೆ ನಮ್ಮೆಲ್ಲ ಮಹಿಳೆಯರ ಮೇಲೆ ಅಂತ. ನಮಗಂತೂ ಎಲ್ರಿಗೂ ಜೀವನಾನೇ ಸಾರ್ಥಕ ಆಯಿತು ಅನ್ನಿಸ್ಬಿಡ್ತು ಆ ಕ್ಷಣದಲ್ಲಿ. ಇದು ಮೊದಲನೇ ದಿನದ ಲಲಿತಾ ಸಹಸ್ರನಾಮ ಹಾಗೂ ಅಷ್ಟಲಕ್ಷ್ಮಿ ಸ್ತುತಿ ಹೇಳಿದ್ದು. ಆ ಜಗನ್ಮಾತೆಯ ಆದೇಶದಂತೆ ನಾವೆಲ್ಲ ವಿದ್ಯಾಗಿರಿ ಹಾಗೂ ನವನಗರ, ಬಾಗಲಕೋಟೆ, ಪ್ರತಿಯೊಂದು ಬಾಗಲಕೋಟೆ ಎಲ್ಲ ಮಹಿಳೆಯರು ಬಂದು 11 ದಿನಾನು ಸಂಜೆ, ಅದು ಬರೀ ಸಂಜೆ ಅಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಬರ್ತಾನೆ ಇದ್ದರು ಎಲ್ಲರೂ. ಹಾಗೆ ಲಲಿತಾ ಸಹಸ್ರನಾಮ ಹೇಳೋರು, ಅಷ್ಟಲಕ್ಷ್ಮಿ ಸ್ತೋತ್ರ ಹೇಳೋರು, ಲಕ್ಷ್ಮಿ ಹಾಡು ಹೇಳೋರು, ಎಲ್ಲ ರೀತಿ ಭಜನೆ ಮಂಡಳಿಯವರು ಬಂದು ತಮ್ಮ ಗಾಯನ ಸೇವೆ ಸಲ್ಲಿಸಿದರು. ಒಟ್ಟಾರೆಯಾಗಿ 11 ದಿವಸ ನಮಗೆಲ್ಲ ಒಂಥರ ಸ್ವರ್ಗಲೋಕನೇ ಆಗಿತ್ತು ಸ್ನೇಹಿತರೆ. ಅದನ್ನು ಬರೀ ಬಾಯಿ ಮಾತಿಂದ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರೂ ಪ್ರತಿ ಕ್ಷಣವೂ ನಾವು ಒಂದು ಸಾರ್ಥಕತೆ ಧನ್ಯತೆನ ಆ ತಾಯಿಯ ವಿಗ್ರಹದ ಮುಂದೆ ಅನುಭವಿಸಿದ್ದು ಮಾತ್ರ 100ಕ್ಕೆ 100 ಸತ್ಯ. ಈ ಮನೆ ನಿವೃತ್ತ ಶಿಕ್ಷಕಿ ಲೋಕೇಶ್ವರಿ ಪರಡ್ಡೆ ಅನ್ನೋರ ಮನೆ. ಅವರೆದ್ದು ಎಂಥ ಅದೃಷ್ಟ ನೋಡಿ ಸ್ನೇಹಿತರೆ. ಆ ತಾಯಿ ಅವ್ರ ಮನೇಲೇ ಬಂದು ನಾನು ಉಳ್ಕೊಳ್ತೀನಿ 11 ದಿನ, ಅಲ್ಲಿಂದನೇ ಹೊರಡ್ತೀನಿ ಅಂದ್ಲು ಅಂದರೆ ನಿಜವಾಗೂ ಅದೃಷ್ಟವಂತರು. ನಿಮಗೆ ಅವ್ರದ್ದು ಚಿತ್ರ ತೋರಿಸ್ತೀನಿ, ಪರಡ್ಡೆ ಅವ್ರದ್ದು. ಆ ಎಮ್ಮನ್ನು ಇಂಥ ಗ್ರೇಟ್ ಅನ್ನಬೇಕು ಅಂದರೆ 10-12 ದಿನ ನಾವೆಲ್ಲ ಅಷ್ಟು ಹೋಗ್ತಾನೆ ಇದ್ವಿ. ಒಂದು ಬೆಳಗ್ಗೆ 7 ಗಂಟೆಗೆ ಶುರು ಆದರೆ ಅವ್ರ ಮನೆಗೆ ಜನ ಬರೋದು, ರಾತ್ರಿ 11 ಗಂಟೆವರೆಗೂ ಹಾಗೆ ಬರ್ತಾನೆ ಇರ್ತಾಯಿದ್ರು ಜನ. ಸ್ತೋತ್ರ ಹೇಳೋದಿರಲಿ, ಪೂಜೆ ಮಾಡೋದಿರಲಿ, ಯಾವುದಕ್ಕೂ ಅವರು ಒಂದು ಕ್ಷಣವೂ ಬೇಸರ ಮಾಡ್ಕೊಳ್ಳಿಲ್ಲ, ಸಹನೆ ಕಳ್ಕೊಳ್ಳಿಲ್ಲ. ಪ್ರತಿಯೊಬ್ಬರಿಗೂ ಆತ್ಮೀಯವಾಗಿ ಬನ್ನಿ, ಒಳಗಡೆ ಬನ್ನಿ, ಕುತ್ಕೊಳ್ಳಿ, ದರ್ಶನ ತಗೊಳ್ಳಿ, ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾನೆ ಇದ್ದರು. ಆ ತಾಯಿಗೆ ನಮ್ಮೆಲ್ಲ ಬಾಗಲಕೋಟೆ ಮಹಿಳೆಯರ ಪರವಾಗಿ ಒಂದು ದೊಡ್ಡ ನಮಸ್ಕಾರ. ಸಾಧು ಸಜ್ಜನ ಭುವನೇಶ್ವರಿ ತಾಯಿ ನಾಮಾವಳಿ ಎಲ್ಲರೂ ಭಯಭಕ್ತಿಯಿಂದ ಹೇಳ್ತಿದ್ದಾರೆ. ಲೋಕ ಪೂಜಿತಾಯೇ ಭುವನೇಶ್ವರಿ ನಮಃ, ಅಹಂಕಾರ ನಿವಾರಿಣಿಯೇ ಭುವನೇಶ್ವರಿ ನಮಃ. ಕೊಡುವಳು ಮುತ್ತೈದೆ ಲಕ್ಷ್ಮೀ, ನಿತ್ಯ ಪೂಜಿಪೆ ಸತ್ಯವಂತಳೆ, ಕರುಣೆ ಕಟ್ಟಾಣೆ, ಕರುಣೆ ಕಟ್ಟಾಣೆ. ಹೀಗೆ ನಾವು ಸಂಭ್ರಮಿಸ್ತಾ ಅದು ಹೇಗೆ 11 ದಿನಗಳು ಕಳೆದು ಹೋದು ಅಂತ ಸತ್ಯವಾಗೂ ಯಾರಿಗೂ ಗೊತ್ತಾಗಲೇ ಇಲ್ಲ. ಒಂಥರ ಕೈಲಿರೋ ಉಸುಗು ಹೇಗೆ ಹೊರಟು ಖಾಲಿ ಆಗುತ್ತೋ ಆ ಥರ ಫೀಲಿಂಗ್ ಆಗುತ್ತೆ ಎಲ್ರಿಗೂ. ಅಯ್ಯೋ ಇನ್ನು ಅಮ್ಮನವ್ರ ವಿಗ್ರಹ ತೊಗೊಂಡು ಹೋಗ್ಬಿಡ್ತಾರೆ. 11 ದಿನ ನಾವು ಎಲ್ಲರೂ ಒಂದಿನೂ ತಪ್ಪದೆ 5 ಗಂಟೆಗೆಲ್ಲ ಹೋಗಿ ಲಲಿತಾ ಸಹಸ್ರನಾಮ ಭಜನೆ ಎಲ್ಲ ಮಾಡ್ತಾಯಿದ್ವಿ. ಏನೋ ಒಂದು ಅಗಲಿಕ್ಕೆ ನೋವು ಕಾಡೋಕ್ಕೆ ಶುರುವಾಗ್ಬಿಡ್ತು ಎಲ್ರಿಗೂ. ಹಾಗೆ 12ನೇ ದಿನ ಸುರಗಿರಿ, ಕುಂದರ್ಗಿ ಎಲ್ಲ ಗ್ರಾಮದ ಹಿರಿಯರು, ಅಲ್ಲಿ ಬಾಣಸಿಗರು ಎಲ್ಲ ಇಲ್ಲಿ ಬಂದುಬಿಟ್ರು. ಹಿಂದಿನ ದಿನವೇ ಬಂದು ನಮ್ಮ ಎಲ್ರಿಗೂ ಔತಣದ ಊಟ ಹಾಕಿದ್ರು. ಅವತ್ತು ನಮ್ಮ ಬಗ್ಗೆ ಅವರು ಒಂಥರ ಖುಷಿ ಪಡ್ತಾಯಿದ್ರು. ನೀವು ಎಲ್ಲ ಹೊಲ್ಸ್ಕೊಂಡ್ಬಿಟ್ಟಿದ್ದೀರಾ ನಮ್ಮ ಸುರಗಿರಿ ಅಮ್ಮನ್ನ, ನೀವೆಲ್ಲ ಎಷ್ಟು ಅದೃಷ್ಟವಂತರು, ನಿಮ್ಮ ಭಕ್ತಿಗೆ ನಮ್ಮ ಅಮ್ಮ ಮೆಚ್ಚಿ ಇಲ್ಲೇ 11 ದಿವಸ ಇದ್ಲು, ಅಲ್ಲೂ ಬರ್ತಾಯಿರಿ ನೀವು, ಹಿಂಗೇನೆ ನೀವು ಯಾವಾಗಲೂ ಅವಳು ಸೇವೆ ಮಾಡ್ತಾಯಿರಿ ಅಂತ ನಮಗೆಲ್ಲ ಹೇಳ್ತಾಯಿದ್ರು. ಒಂಥರ ನಮಗೂ ಸಾರ್ಥಕತೆ ಅನ್ನಿಸ್ತವಾಗ ಎಲ್ಲರೂ ಬಂದಿದ್ದಾರೆ. ಇವಾಗ ನಿಮಗೆ ಮುಂದೆ ಅವ್ರದ್ದೆಲ್ಲ ಪಿಕ್ಚರ್ ತೋರಿಸ್ತೀನಿ. ಇದರಲ್ಲಿ ನೋಡಿ ಆ ಊರ ಪ್ರಮುಖರಿದ್ದಾರೆ. ಈ ವಿಗ್ರಹ ಮಾಡಿಸೋಕ್ಕೆ ತುಂಬ ಪ್ರಮುಖರು ವಾರೆಗರು ವೆಂಕಟೇಶ್ ಅವರು ಕೂಡ ಮಾತಾಡಿದ್ದಾರೆ. ಎಲ್ಲ ತೋರಿಸ್ತೀನಿ ನಿಮಗೆ.
ಇವರೆಲ್ಲ ಸುರಗಿರಿ ದೇವಸ್ಥಾನದ ಕಮಿಟಿ ಹಿರಿಯರು ಪ್ರಮುಖರು ಅಂತ ಹೇಳ್ತಾರೆ. ಏನೇ ಪ್ರಮುಖ ನಿರ್ಧಾರ ತಗೊಳ್ಳೋದಿದ್ರೂ ಇವರೆಲ್ಲರ ಸಹಮತಿ ಅಗತ್ಯ. ಅಲ್ಲಿ ಒಂದು ಜಾತ್ರೆ ಇರ್ಬೋದು, ಯಾವುದೇ ಉತ್ಸವ ಇರ್ಬೋದು, ಎಲ್ಲರೂ ಸೇರಿಕೊಂಡು ಒಮ್ಮತದಿಂದ ಒಂದು ಸಭೆ ಮಾಡಿ ಅದ್ರ ಬಗ್ಗೆ ಎಲ್ಲ ನಿರ್ಧಾರ ತಗೊಳ್ಳೋ ಅಧಿಕಾರ ಇವ್ರುಗಳಿಗೆಲ್ಲ ಇರುತ್ತೆ. ಇದರಲ್ಲಿ ಹಳ್ಳೀಲಿ ಈ ಥರ ಜಾಸ್ತಿ ಇರುತ್ತೆ, ಒಂಥರ ಹಿರಿಯರು ಅಂತ ಹೇಳಿಬಿಟ್ಟು ಅಥವಾ ಊರಿನ ಪ್ರಮುಖರು ಅಂತ ಒಂದು ಟೀಮೇ ಮಾಡಿರ್ತಾರೆ. ಈ ಥರ ಮಾತಾ ಭುವನೇಶ್ವರಿ ದೇವಿಯ ನಮಃ. ನನ್ನ ಹೆಸರು ವೆಂಕಟೇಶ್ ಅನ್ನೋದೇ. ನಾನು ಯಾರು ಅನ್ನೋದಕ್ಕಿಂತ ಮುಖ್ಯ ಅಮ್ಮ ಇಲ್ಲಿ ಬಂದಿರೋದು ನಮಗೆ ಭಾಳ ಖುಷಿ. ಯಾಕಂದ್ರೆ ಗುರುಗಳು ನಾವು ಹೇಳಿದ್ರೆ ಗುರುಗಳು ನಮ್ಮ ಬಗ್ಗೆ ಭಾಳ ಹೇಳಿದಾರಂತೆ. ಅವರು ನಮ್ಮ ಬಗ್ಗೆ ಹೇಳೋಷ್ಟು ದೊಡ್ಡ ವ್ಯಕ್ತಿಗಳನ್ನ ಏನಲ್ರಿ. ನಾನು ಒಬ್ಬ ಸಾಮಾನ್ಯ ಸೇವಕ ದೇವಸ್ಥಾನದಲ್ಲಿ. ಅಮ್ಮನವರ ಏನು ಹೇಳ್ತಾರೆ ಆ ಥರ ಏನಪ್ಪಣೆ ಮಾಡ್ತಾರೆ ಅದನ್ನೇ ಮಾಡ್ತಾ ಸಣ್ಣ ನಮ್ಗೆ ಏನು ಸಾಧ್ಯ ಆಗುತ್ತೆ ಅಷ್ಟು ಸೇವೆ ಮಾಡ್ತಾ ಅಮ್ಮನ ಕಂಕರೆಗಳನ್ನು ಪಾಲ್ಗೊಳ್ಳೋಕೆ ನಾವು ಇಚ್ಛೆ ಪಡ್ತೀವಿ ರೀ. ಸೊ ಇಲ್ಲಿ ಅಮ್ಮ ಇವತ್ತು ಈ ಒಂದು ಅದ್ಭುರಿ ಒಂದು ನಿಮ್ಮ ಹೆಸರು ಹೇಳಿದ್ರಲ್ಲ, ಹೊರಡ್ಡಿ ಮೇಡಮ್ ಅವ್ರ ಮನೆಯಲ್ಲಿ ಅಮ್ಮ ಬಂದಿರೋದು ಒಂದೇನೋ ಅವರ ಒಂದು ಪೂರ್ವಜನದ ಪುಣ್ಯ. ಅದು ಏಕೆ ಹೇಗೆ ಅನ್ನೋದಂದ್ರೆ, ನಾವು ದೇವಸ್ಥಾನದಲ್ಲಿ ಉತ್ಸವಕ್ಕಾಗಿ ಒಂದು ಕುಂಭಕೋಣದಿಂದ ಮೂರ್ತಿ ಮಾಡಿಸ್ತಾ ಇದ್ದೀವಿ. ಅದನ್ನೇ ನಾವು ಯಾವುದೇ ಮೂರ್ತಿ ಮಾಡಿಸಿದ್ರು ಕೂಡ ಕುಂಭಕೋಣದಿಂದ ಮಾಡಿಸ್ತೀವಿ. ಅದೊಂದು ನಮ್ಮ ದೇವಸ್ಥಾನದಲ್ಲಿ. ಯಾಕಂದರೆ ಕುಂಭಕೋಣ ಅಂದರೆ ದೇಶದಲ್ಲಿ ಎಲ್ಲ ಕಡೆಯಿಂದ ಅಲ್ಲಿಂದಲೇ ತರಿಸ್ತಾರೆ ಒರಿಜಿನಲ್ ಅಂತ. ಸೊ ಹೀಗಿರುವಾಗ ಅಮ್ಮನ ಅಪ್ಪಣೆ ಅಂತ ನಾವು ಅದನ್ನು ಅಲ್ಲಿ ಮಾಡಿಸಿ ಹಾಕಿದ ಮೇಲೆ ಅದು ಈಗ ಕಳೆದ 8 ಹೋದ ರವಿವಾರಕ್ಕಿಂತ ಮುಂಚಿತವಾಗಿ ಆಗ ಬೆಳಿಗ್ಗೆ 5 ಗಂಟೆಗೆ ಟ್ರೈನ್ ಮೂಲಕ ನಾವು ತರಿಸಿದ್ದೀವಿ. ತಂದಮೇಲೆ ನಾವೇನು ಅಂದ್ಕೊಂಡಿದ್ದೀವಿ, ಅಜ್ಜರು ನಾವು ಗುರುಗಳು. ಸೊ ಒಂದಿನ ಇಲ್ಲಿ ಅವ್ರ ಮನೆಯಲ್ಲಿ ಅಮ್ಮನ ಪ್ರತಿಷ್ಠಾಪನೆ ಮಾಡಿ ಮರುದಿನ ನಾವು ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಅಮ್ಮನ ಬರ್ಮಾಡ್ಕೋಬೇಕು ಅಂತ ಒಂದು ಇಚ್ಛೆ. ಬಟ್ ಅಮ್ಮ ಅದ್ರ ಬಗ್ಗೆ ಇವರೆಲ್ಲ ನಿಮ್ಮ ಎಲ್ಲ ಭಕ್ತ ಬಳಗರು ತಾಯಂದಿರ ಒಂದು ಭಕ್ತಿಗೆ ಮೆಚ್ಚಿ ಅಮ್ಮ ಏನು ಮಾಡಿದ್ರು, ವಿದ್ಯಾಗಿರಿ ಬಾಗಲಕೋಟೆ ನವನಗರದ ಏನು ತಾಯಂದಿರು ಇದ್ದಾರ ಅವ್ರ ಭಕ್ತಿಗೆ ಮೆಚ್ಚಿ ಅಮ್ಮ ಏನು ಹೇಳಿದ್ರು, ಇಲ್ಲ ನಾನು ಇನ್ನೂ 11 ದಿನ ನಾನು ಇಲ್ಲೇ ಇರ್ತೀನಿ. ಅದಕ್ಕೆ ಅವರು ಹೇಳೋವಂಥದ್ದು ಯಾವುದೇ ಅಂದರೆ ಅವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ನಾನು ಇನ್ನೂ 11 ದಿನ ಇಲ್ಲೇ ಇರ್ತೀನಿ, ಆಮೇಲೆ ನೀವು ನನ್ನ ಬರ್ಮಾಡ್ಕೊಡ್ರಿ. ಅಮ್ಮ ಅಪ್ಪನೇ ಮಾಡಿದ್ಮೇಲೆ ನಮಗೆ ಯಾರಿಗೂ ಗೊತ್ತಿಲ್ಲ. ಸೊ ನಂತರದಲ್ಲಿ ಗೌಡ್ರು ಆಯಿತು, ನಾವು ಎಲ್ಲರೂ ಕೂಡಿ ಆಯ್ತಮ್ಮ ನಿನ್ನ ಅಪ್ಪನೇ ಹಿಂಗೆ ತಂಗ ಆಗಲಿ ಅಂತೇಳಿ ಏನು 11 ದಿನ ಇದು ಮಾಡ್ತಾಯಿದ್ದೀವಿ. ಈಗ ನಾಳೆ 11 ದಿನ ಆಗುತ್ತೆ. ಬಟ್ ಅದು ಅಮ್ಮನವ್ರನ್ನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಕಳ್ಸೋಕೆ ಅವ್ರಿಗೆ ಇಷ್ಟ ಇಲ್ಲ. ಅವರಿಗೆ ಹೊರಡಿ ಮೇಡಮ್ ಅವ್ರಿಗೆ ನಮಗೂ ಇಷ್ಟ ಇಲ್ಲ. ಆಕೆ ವಿದ್ಯಾಗಿರಿ ಅಮ್ಮ ಯಾವಾಗ ಅವ್ರು ಕೇಳಿದಾಗ ತಕ್ಷಣ ಅವ್ರಿಗೆ ಹೇಳ್ತೀವಿ, ಇಲ್ರವರಿ ನೀವು ಅಮ್ಮನ ಕಳಿಸ್ತಾ ಇಲ್ಲ, ನಾವು ಸನ್ನಿಧಾನಕ್ಕೆ ಅಮ್ಮನ ಬರ್ಮಾಡ್ಕೊಳಾಕ್ತೀವಿ, ನಮ್ಮ ಯಾದಿಯಾಗಿ ನೀವು ಓದಿರಿ, ನಮ್ಮ ಸಾಲ ಬರ್ಮಾಡ್ಕೊಳ್ಳೋದು ನೀವು ಓದಿರಿ, ಹಂಗೆ ಅಂದಮೇಲೆ ನೀವು ಹೆಂಗೆ ಕಳಿಸ್ತೀರಿ ಅನ್ನುವಂಥ ಪ್ರಶ್ನೆ ನಮ್ಮದ್ರಿ. ಸೊ ಇವತ್ತು ನೋಡ್ರಿ ಎಲ್ಲರೂ ಸೇರಿಕೊಂಡು ಎಲ್ಲ ತಾಯಂದಿರು ಕುಡ್ಕೊಂಡು ಇವತ್ತು ಇಷ್ಟೊಂದು ಅದ್ಭುತವಾದ ಪ್ರಸಾದ ಕಾರ್ಯಕ್ರಮ ಮಾಡಿದ್ರಿ. ಪ್ರತಿದಿನಾನು ಅಮ್ಮನವ್ರಿಗೆ ಎಲ್ಲ ಲಲಿತಾ ಸಹಸ್ರನಾಮ ಎಲ್ಲ ಮಾಡಿದ್ವಿ. ಲಲಿತಾ ಸಹಸ್ರನಾಮ ಮಾಡಿ 11 ದಿವಸ ಮಾಡಿದ್ವಿ. ಮಂಗಳಾರತಿ ಅದನ್ನ ನೋಡೋದೇ ಒಂದು ಭಾಗ್ಯ. ಕೊನೆ ದಿನ ಅಂತೂ ಜನ ಕಿಕ್ಕಿರಿದು ಬಂದ್ಬಿಟ್ಟಿದ್ರು. ನೀವು ನೋಡ್ತಾ ಇದ್ದೀರ ಅಲ್ಲಿ ಕ್ಯೂ ಹಾಕ್ಬಿಟ್ಟಿದ್ದಾರೆ ದರ್ಶನಕ್ಕೆ ಅಂತ. ಒಂದು ಇರುವೆ ಕೂಡ ಹೋಗೋಕ್ಕಾಗದೇ ಇರೋ ಅಷ್ಟು ಜನ ಸೇರಿಕೊಂಡು. ಬಟ್ ಎಲ್ರಿಗೂ ಚೆನ್ನಾಗಿ ದರ್ಶನ ಮಾತ್ರ ಆಯಿತು, ಯಾವುದೇ ಗಲಾಟೆ ಆಗ್ದಂಗೆ. ಇವ್ರುಗಳೆಲ್ಲ ಸುರಗಿರಿಯಿಂದ ಬಂದಿರೋರು. ನೀವು ನೋಡ್ತಾ ಇದ್ದೀರಾ ಸಾರಿಂದ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದಾರೆ ಅಂತೆ. ಹಾಗೆ ಅನ್ನ ಕೂಡ ಮಾಡಿದ್ದಾರೆ. ಇಷ್ಟು ಜನಕ್ಕಾಗುವಷ್ಟು ಹುಗ್ಗಿ ಕೂಡ ತುಂಬ ಟೇಸ್ಟಿಯಾಗಿ ಮಾಡಿದ್ದಾರೆ. ಇವ್ರಿಗೆಲ್ಲ ಕೈ ಪಳಗಿ ಬಿಟ್ಟಿದೆ, ತುಂಬ ಜನಕ್ಕೆ ಅಡುಗೆ ಮಾಡಿ ಮಾಡಿ ಮಾಡಿ. ಅಲ್ಲಿ ನೋಡಿ ಹುಗ್ಗಿ ಹೇಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅನ್ನ ಕೂಡ 2 ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡಿಟ್ಟಿದ್ದಾರೆ. ಸಾಕನ್ನೋಷ್ಟು ಊಟಕ್ಕೂ ಚೆನ್ನಾಗಿ ಬಡಿಸ್ತಾ ಇದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಚಿಪ್ಸ್ಗಳನ್ನ ಕೂಡ ಕರೆದಿಟ್ಟಿದ್ದಾರೆ ಭಕ್ತರಿಗೆಲ್ಲ ತಿನ್ನೋಕೆ ಅಂತ. ಅಲ್ಲಿ ನೋಡಿ ಕರಿತಾ ಇರೋ ಪಾತ್ರೆ ಕಾಣಿಸ್ತಿದೆ. ಹಾಗೆ ಇದು ನೋಡಿ, ಇದು ದೊಡ್ಡ ಪಾತ್ರೆ ಇದೆಲ್ಲ ಅನ್ನದ ಪಾತ್ರೆ. ಇದು ಇದೇ ಸೈಜಿಂದ ಇನ್ನೊಂದು ಪಾತ್ರೆ ಇದೆ ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ, ಅದು ಕೂಡ ಅನ್ನದ್ದೇ. ಇವ್ರುಗಳಿಗೆಲ್ಲ ಅಡುಗೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಅಭ್ಯಾಸ ಇರುತ್ತೆ. ಎಷ್ಟು ಜನಕ್ಕೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತ ಪರ್ಫೆಕ್ಟಾಗಿ ಅಡುಗೆ ಮಾಡೋದು ಅಭ್ಯಾಸ ಇದೆ. ಬಂದಿರೋ ಎಲ್ಲ ಸುವಾಸಿನಿಯರಿಗೆ ಮಡಿಲಕ್ಕಿ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ನೆರವೇರಿತು ಸ್ನೇಹಿತರೆ. ಎಲ್ಲರೂ ಸೇರಿಕೊಂಡೆ ಈ ಕೆಲಸ ಮಾಡಿದ್ದು ಒಂಥರ ಹೇಳಬೇಕು ಅಂದರೆ ಒಗ್ಗಟ್ಟಾಗಿ. ಅದರಿಂದನೇ ಇದು ತುಂಬ ಸಕ್ಸಸ್ ಆಯಿತು ಕಾರ್ಯಕ್ರಮ ಅಂತಲೂ ನಾವು ಹೇಳ್ಬೋದು. ಎಲ್ರಿಗೂ ಊಟ ಬಡಿಸ್ತಾ ಇದ್ದಾರೆ. ತಾವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸರ್ವ್ ಮಾಡ್ತಿದ್ದಾರೆ ಅಂತ.
ಕೊನೆಯದಾಗಿ ಲಕ್ಷ್ಮಣ್ ಗುರುಗಳು ಮಾತಾಡಿದ್ರು. ಸರ್ವಮಂಗಲ ಮಂಗಲ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣ ನಮಸ್ತುತೆ. ಆದಿಶಕ್ತಿ ಜಗನ್ಮಾತೆ ಪಾದರವಿಂದಕ್ಕೂ ಹಾಗೂ ಸಕಲ ಸದ್ಭಕ್ತರಿಗೂ ಶರಣಾರ್ಥಿಯ ಸಲ್ಲಿಸಿ ಇವತ್ತಿನ ದಿನ ಅಮ್ಮನವರನ್ನು ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಅಮ್ಮನವರ ಈ ಅಭಿಷೇಕ, ಅಮ್ಮನವರ ದರ್ಶನ ಭಾಗ್ಯ ಅದೆಲ್ಲವನ್ನು ಸುರಗಿರಿ ತಾಯಿ ವಿದ್ಯಾಗಿರಿ ಬಾಗಲಕೋಟೆಯಲ್ಲಿರುವಂಥ ಎಲ್ಲ ಭಕ್ತರಿಗಾಗಿ ಕಲ್ಪಿಸಿರುವಂಥ ಕರುಣೆ ಅಂತ ತಿಳಿದುಕೊಂಡಿದೆ. ಇಲ್ಲಿಗೆ ತಾಯಿ ಬರ್ತಾರ, ಆಶೀರ್ವಾದ ಮಾಡ್ತಾರ ಅನ್ನುವಂಥ ಕಲ್ಪನೆಯೂ ನಮಗೆ ಯಾರಿಗೂ ಇರಲಿಲ್ಲ ರೀ. ಆ ತಾಯಿನೇ ಭಕ್ತರ ಭಕ್ತಿಗಾಗಿ ಮೆಚ್ಚಿ ಇಲ್ಲಿಗೆ ಬಂದು ಎಲ್ಲರಿಗೆ ದರ್ಶನ ಆಶೀರ್ವಾದ ಕೊಡ್ತಾ ಇದ್ದಾಳೆ. ಅದಕ್ಕೆ ಆ ತಾಯಿಯ ಕೃಪಾಶೀರ್ವಾದ ಎಲ್ಲ ಭಕ್ತರಿಗೆ ಆಗಲಿ ಅಂತೇಳಿ ಈ ಮೂಲಕ ಹೇಳ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಧನ್ಯವಾದ. ಮತ್ತೆ ನವರಾತ್ರಿ ಕಲರ್ ಥೀಮ್ನಿಗೆ ಮತ್ತೆ ಭೇಟಿಯಾಗೋಣ. ಓಕೆ.